सदा गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। ಹಲೋ, ವೆರಿ ಗುಡ್ ಮಾರ್ನಿಂಗ್. ನನ್ನ ಹೆಸರು ಮೊಹಮ್ಮದ್ ಖಾಜಾ ಮೊಯಿನುದ್ದೀನ್. ನಾನು GT ಆಗಿ ಕೆಲಸ ಮಾಡ್ತಾ ಇದ್ದೀನಿ MPPS ಅಂಗದ್ ಚಿತ್ತಂಪಳ್ಳಿನಲ್ಲಿ. ಇನ್ಫ್ರಾಸ್ಟ್ರಕ್ಚರ್ ತುಂಬಾನೇ ಮುಖ್ಯ ಆಗುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರೈವೇಟ್ ಸ್ಕೂಲಲ್ಲಿ ಗವರ್ಮೆಂಟ್ ಸ್ಕೂಲ್ ತರ ಅಲ್ಲ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾವು ನೋಡಬಹುದು ಗೇಟ್ ಇಂದಾನೆ ಶುರುವಾಗುತ್ತೆ. ಸರಿಯಾಗಿ ಗೇಟ್ ಇರೋದಿಲ್ಲ, ಮತ್ತೆ ಪೇಂಟಿಂಗ್ ಆಗಿರೋದಿಲ್ಲ, ಗ್ರೀನ್ ಬೋರ್ಡ್ಸ್ ಇರೋದಿಲ್ಲ. ಇದು ತುಂಬಾ ಹಳೆ ಬಿಲ್ಡಿಂಗು. ಇದಕ್ಕೆ ಪೇಂಟ್ ಹೊಡಿಸಿ ತುಂಬಾ ದಿನ ಆಗಿದೆ. ತುಂಬಾ ಗಲೀಜು ಮತ್ತೆ ಕೊಳಕಾಗಿದೆ. ಒಂದು ಸ್ಕೂಲ್ ವಾತಾವರಣ ಅಂತ ಅನ್ಸೋದೇ ಇಲ್ಲ. ಹಾಗಾಗಿ ಮಕ್ಕಳಿಗೆ ಬರೋದಿಕ್ಕೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಸ್ವಲ್ಪ ಮಧ್ಯದಲ್ಲಿ ನಿರ್ಲಕ್ಷ್ಯಗೆ ಗುರಿ ಆಯ್ತು, ಅದರಿಂದ ಮಕ್ಕಳು ಬರೋದು ಸ್ವಲ್ಪ ಕಡಿಮೆ ಆಯ್ತು. ನಾವು ಪೇರೆಂಟ್ಸ್ ಜೊತೆ ಮಾತಾಡುವಾಗ ತುಂಬಾ ಜನಕ್ಕೆ ಪಾಪ ಓದ್ಸೋಕೆ ಶಕ್ತಿ ಇರೋದಿಲ್ಲ. ಪಾಪ ತುಂಬಾ ಕಷ್ಟಪಟ್ಟು ಉಳಿತಾಯ ಮಾಡಿ ಸಾಲ ಸೋಲ ಮಾಡಿ ಸ್ಕೂಲ್ಗೆ ಸೇರಿಸ್ತಾರೆ. ಹಾಗಾಗಿ ಕ್ವಾಲಿಟಿ ಇರೋಂಥ ವಿದ್ಯಾಭ್ಯಾಸ ಕೊಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ನಾವು ಒಳ್ಳೆ ವಿದ್ಯಾಭ್ಯಾಸ ಕೊಟ್ರೆ ಮಕ್ಕಳು ತಪ್ಪದೆ ಬರ್ತಾರೆ. ಅದು ತುಂಬಾ ಮುಖ್ಯ. ಯಾಕೆಂದ್ರೆ ಎಲ್ರ ಹತ್ರ ದುಡ್ಡಿರೋದಿಲ್ಲ. ದುಡ್ಡಿರೋರು ಪ್ರೈವೇಟ್ ಸ್ಕೂಲ್ಗೆ ಮಕ್ಕಳನ್ನ ಸೇರಿಸ್ಬಿಡ್ತಾರೆ. ಸೊ ಎಲ್ರಿಗೂ ವಿದ್ಯೆ ಸಿಗೋ ಹಾಗೆ ಮಾಡ್ಬೇಕು. ಇಲ್ಲದೆ ಹೋದ್ರೆ ಕ್ವಾಲಿಟಿ ಎಜುಕೇಶನ್ ಕೊಟ್ಟು ಮಕ್ಕಳು ಓದ್ಬೇಕು ಅಂದ್ರೆ ಒಳ್ಳೆ ಸ್ಕೂಲು ಮುಖ್ಯ ಆಗುತ್ತೆ. ಅವರು 7th ಓದಿದ್ಮೇಲೆ ಅಲ್ಲಿ ವಿಲೇಜ್ ಅಲ್ಲಿ ಅಪ್ಪರ್ ಪ್ರೈಮರಿ ವರ್ಗೂ ಮಾತ್ರ ಇರೋದು. ಅಪ್ಪರ್ ಪ್ರೈಮರಿ ವರ್ಗೂ ಓದಿಸಿ ಬಾಂಬೆ ಕರ್ಕೊಂಡು ಹೋಗೋದು, ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಸೋದು, ಆಮೇಲೆ ಒಂದು 10ನೇ ಕ್ಲಾಸ್ ಅಷ್ಟು ಬಂದು ಏಜ್ ಆದ್ರೆ ಅಷ್ಟೊತ್ತಿಗೆ ಮದ್ವೆ ಮಾಡಿಸಿ ಕಳಿಸ್ಬಿಡೋದು. ನಮ್ಮ ಮಕ್ಕಳು ಚೆನ್ನಾಗಿ ಓದ್ಕೋಬೇಕು, ತಮ್ಮ ಕಾಲ ಮೇಲೆ ತಾವು ನಿಲ್ಬೇಕು. ಅವರು ನಮ್ಮ ಥರ ಕಷ್ಟ ಪಡ್ದೇನೆ ಅವ್ರ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ಅವರು ಚೆನ್ನಾಗಿ ಓದ್ಕೋಬೇಕು, ಓದು ಮುಂದುವರಿಸ್ಬೇಕು. ಇದೇ ನಮ್ಮ ಆಸೆ. ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸು ಮತ್ತೆ NGOs ಜೊತೆ ಟೈಅಪ್ ಆಗೋದ್ರಿಂದ ಅದರಿಂದ ಪಬ್ಲಿಕ್ಗೆ ಅವೇರ್ನೆಸ್ ಬರುತ್ತೆ, ಮಕ್ಳಿಗೂ ಸಹ ಇಂಟ್ರೆಸ್ಟ್ ಬರುತ್ತೆ. ಮತ್ತೆ ಇದರಿಂದ ಗೌರ್ಮೆಂಟ್ ಶಾಲೆಗಳು ಸ್ಟ್ರೆಂತ್ ಅಪ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಪೇಂಟಿಂಗ್ ಎಲ್ಲ ಆದ್ಮೇಲೆ ಆ ಕ್ಲಾಸ್ ರೂಮ್ ಒಳಗೂ ಕೂಡ ತುಂಬಾ ಬ್ರೈಟ್ನೆಸ್ ಹೆಚ್ಚಾಗಿದೆ. ಇದರಿಂದ ಮಕ್ಳಿಗೂ ಕೂಡ ಒಂದು ಹುಮ್ಮಸ್ ಬಂದಿದೆ, ಎಲ್ಲಾ ಬದಲಾಗಿದೆ ಅಂತ. ಮಕ್ಕಳಲ್ಲಿ ಬದಲಾವಣೆ ಅಂದ್ರೆ ಪೇಂಟಿಂಗ್ ಆಗೋಕ್ಕೂ ಮುಂಚೆ ಇದ್ದಿದ್ಕಿಂತ ತುಂಬಾ ನೀಟಾಗಿ ಬರೋಕೆ ಶುರು ಮಾಡಿದ್ದಾರೆ. ಹೈಜಿನಿಕ್ ಆಗಿರ್ತಾರೆ. ಮತ್ತೆ ಕ್ಲಾಸ್ ಅಲ್ಲೂ ಕೂಡ ತುಂಬಾ ನೀಟಾಗಿ ನೋಡ್ಕೋತಾ ಇದ್ದಾರೆ. ಯಾಕಂದ್ರೆ ಈ ಕ್ಲಾಸ್ ಅಲ್ಲಿ ಪೇಂಟು ಅವ್ರಿಗೆ ತುಂಬಾ ಅಟ್ರಾಕ್ಟಿವ್ ಅನಿಸ್ತಾ ಇದೆ. ಮತ್ತೆ ಗ್ರೌಂಡ್ ಅಲ್ಲೂ ಕೂಡ ತುಂಬಾ ನೀಟ್ ಅಂತ ಅನಿಸ್ತಿರೋದ್ರಿಂದ ಅವರು ಸ್ಕೂಲ್ಗೆ ತುಂಬಾ ಇಷ್ಟಪಟ್ಟು ಬರ್ತಾ ಇದ್ದಾರೆ. ನಾವು ಇದನ್ನ ನೋಡ್ದಾಗೆಲ್ಲ ಅನ್ಸೋದು, ನಾವು ಕೂಡ ಇದನ್ನ ಪ್ರೈವೇಟ್ ಸ್ಕೂಲ್ ತರಾನೇ ತಯಾರು ಮಾಡ್ಬೇಕು, ಕಲರ್ಫುಲ್ ಆಗಿ ಮಾಡ್ಬೇಕು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಬೇಕು ಅಂತ. ನಾವು ಟೆಕ್ನೋ ಪೇಂಟ್ಸ್ ಗೆ ಥ್ಯಾಂಕ್ಸ್ ಹೇಳ್ಬೇಕು. ಇವೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದಾನೆ. ಈಗ ನಮ್ ಸ್ಕೂಲು ಕಲರ್ಫುಲ್ ಆಗಿದೆ. ಪ್ರೈವೇಟ್ ಸ್ಕೂಲ್ಗೂ ಇದಕ್ಕೂ ಅಂತ ಏನ್ ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ರೀಸೆಂಟ್ ಆಗಿ ಬೆಂಚಸ್ ಕೂಡ ಬಂದಿವೆ. ಸ್ಕೂಲಿಗೆ ಪೇಂಟಿಂಗ್ ಎಲ್ಲ ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಏನನ್ಸುತ್ತೆ ಅಂತ ನೋಡೋದಾದ್ರೆ, ನಮ್ ಸ್ಕೂಲ್ ಈಗ ಬದಲಾಗಿದೆ, ಇವಾಗ ತುಂಬಾನೇ ಹೊಸದಾಗಿ ಕಾಣುತ್ತೆ. ಕ್ಲಾಸ್ ರೂಮ್ಸ್ ಇರ್ಬೋದು, ಹೊರಗಡೆ ನೋಡೋದಕ್ಕಾಗಿರ್ಬೋದು, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಬದಲಾಗಿದೆ. ಫಸ್ಟ್ ಡೇ ಸ್ಕೂಲಿಗೆ ಬಂದಾಗ ಎಲ್ಲ ಬದಲಾಗಿದ್ ನೋಡಿ ಹೇಗನ್ನಿಸ್ತು? ತುಂಬಾನೇ ಖುಷಿ ಆಯ್ತು. ಮತ್ತೆ ದಿನ ಸ್ಕೂಲಿಗೆ ಬರ್ಬೇಕು ಅನಿಸ್ತು. ಪೇಂಟ್ ಆದಾಗಿಂದ ದಿನ ಬರ್ಬೇಕು ಅನ್ಸುತ್ತೆ. ಸೊ ಸರ್ಕಾರ ಮುಂಚೆಗಿಂತ ಇವತ್ತಿಗೆ ತುಂಬಾನೇ ಬದಲಾಗಿದೆ. ಸರ್ಕಾರ ಎಲ್ಲಾ ತರದ ಮೂಲಭೂತ ಸೌಲಭ್ಯಗಳನ್ನ ಮಾಡಿಕೊಟ್ಟಿದೆ. ಡಿಜಿಟಲ್ ಲ್ಯಾಬ್ಸ್ ಇರ್ಬೋದು, ಫರ್ನಿಚರ್ಸ್ ಆಗಿರ್ಬೋದು, AI ಲರ್ನಿಂಗ್ ಇರ್ಬೋದು, ಮತ್ತೆ ಯೂನಿಫಾರ್ಮ್ಸು, ಶೂಸು, ನೋಟ್ಬುಕ್ಸು,
ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು, ಮಿಡ್ ಡೇ ಮೀಲ್ಸು, ಮತ್ತೆ ಅನುಭವ ಇರೋ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ಮಕ್ಕಳಿಗೆ ಯೂನಿಫಾರ್ಮ್ ಕಲರು, ಸ್ಕೂಲ್ ಪೇಂಟಿಂಗ್ ಕಲರು ಮ್ಯಾಚ್ ಆಗತ್ತೆ ಅಂತ ತುಂಬಾ ಖುಷಿ ಆಗತ್ತೆ. ಸ್ಕೂಲ್ ಚೆನ್ನಾಗಿದೆ ಅಂತ ನಮ್ಗೆ ತುಂಬಾ ಅನ್ಸಿದೆ ಮೇಡಮ್. ಬರೀ ಪ್ರೈವೇಟ್ ಸ್ಕೂಲ್ಗಳಿದ್ರೆ ದುಡ್ಡಿರೋರು ಮಾತ್ರ ಹೋಗಕ್ಕಾಗತ್ತೆ, ಅವ್ರು ಮಾತ್ರ ಕಲಿತಾರೆ. ಈ ತರ ಒಳ್ಳೆ ಸ್ಕೂಲ್ಗಳಿದ್ರೆ ಶ್ರೀಮಂತರಾಗ್ಲಿ, ಬಡವರಾಗ್ಲಿ, ಮಿಡಲ್ ಕ್ಲಾಸ್ ಆಗ್ಲಿ ಎಲ್ರಿಗೂ ಒಳ್ಳೇದಾಗತ್ತೆ. ಪ್ರತಿ ಮಗುಗೂ ವಿದ್ಯಾಭ್ಯಾಸ ಸಿಗುತ್ತೆ. ಆ ಮಕ್ಕಳು ದೇಶ ಸೇವೆ ಮಾಡಿ ಒಳ್ಳೆ ಹೆಸರು ತರ್ತಾರೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.